ಊರಲ್ಲಿ ಹೊಲ ಕೆಲಸ ಮತ್ತೆ ಕೂಲಿ ಕೆಲಸ ಎಲ್ಲ ಮಾಡ್ತಾ ಇದ್ದೆ. ಆಮೇಲೆ ಒಂದು ಸ್ಕೂಲಲ್ಲಿ ಆಯಾ ಕೆಲಸ ಮಾಡ್ತಾ ಇದ್ದೆ. ನನ್ನ ಮಕ್ಕಳಿಗೆ ಫ್ರೀ ಎಜುಕೇಶನ್ ಸಿಗುತ್ತೆ ಇಂಗ್ಲಿಷ್ ಮೀಡಿಯಂಗೋಸ್ಕರ ಅಂತ ಹೇಳಿ ನಾನು ಆಯಾ ಕೆಲಸ ಅಂತ ಸೇರಿದೆ. ಓಕೆ. ಮಕ್ಕಳಿಗೆ ಅಲ್ಲೇ ನಾನು ಒಂದು 5 ವರ್ಷ ನಾನು ಅಲ್ಲೇ ಮಾಡ್ತಾ ಇದ್ದೆ. ಹ್ಮ್. ಅವ್ರಿಗೆಲ್ಲರಿಗೂ ಎಜುಕೇಶನ್ ಇತ್ತು. ಆಮೇಲೆ ಆರ್ಟಿ ಸೆಲೆಕ್ಷನ್ ಆಯ್ತು 2 ಮಕ್ಕಳಿಗೆ. ನನಗೆ ಆ್ಯಕ್ಚುಲಿ 3 ಜನ ಗಂಡು ಮಕ್ಕಳು. ಓಕೆ. ಅವ್ರಿಗೆ ಸಿದ್ಧಗಂಗಾ ಮಠದಲ್ಲಿ ದೊಡ್ಡವನ್ಗೆ ಹಾಕೋಣ ಅಂತ ಹೋದಾಗ ನೆಲಮಂಗಲದಲ್ಲಿ ಒಬ್ರು ಬಸವದೇವ್ರ ಮಠದವರು ಅಲ್ಲೇ ಸೇರಿಸ್ಕೊಂಡು ಅವ್ನ ದೊಡ್ಡ ಮಗನ್ನ ಅಲ್ಲೇ ನಾವು ಸೇರಿಸಿದ್ವಿ. ಓಕೆ. ಇನ್ನಿಬ್ರಿಗೂನು ನನಗೆ ಬೇರೆ ತರ ಈ ತರ ರೆಫರ್ ಮಾಡಿದ್ರು ಹಾಸ್ಟ್ಲು. ಹ್ಮ್. ಅವ್ರನ್ನೆಲ್ಲರೂ ಹಾಸ್ಟ್ಲಲ್ಲಿ ಓದಿಸ್ಕೊಂಡು ನಾನು ಅದೇ ಸ್ಕೂಲಲ್ಲಿ ಆಯಾ ಕೆಲಸ ಮಾಡಿಕೊಂಡು ಹ್ಮ್. ಮತ್ತೆ ಆಯಾ ಕೆಲಸ ಬಿಟ್ಟಾದ್ಮೇಲೆ ಹೋಟೆಲಲ್ಲಿ ಸರ್ವೆಂಟ್ ಕೆಲಸನೂ ಮಾಡ್ತಾ ಇದ್ದೆ, ಕ್ಲೀನಿಂಗ್ ಕೆಲಸ ಮಾಡ್ತಾ ಇದ್ದೆ. ಓಕೆ. ಅದಾದ್ಮೇಲೆ ಅದೇ ಹೆಜ್ಜೆ ಹೆಜ್ಜೆಗೂ ಇಂಪ್ರೂವ್ಮೆಂಟ್ ಆಗೋ ತರ ನನ್ನ ಸ್ನೇಹಿತರೊಬ್ರು, ನಾನು 10th ಇರೋರು, ಅವರು ಡೊಕೊಮೊದಲ್ಲಿ ಬ್ಯಾಕ್ ಎಂಡ್ ಕೆಲಸ ಮಾಡ್ತೀಯಾ ನೀನು, ನಿನ್ನ ಹ್ಯಾಂಡ್ ರೈಟಿಂಗ್ ಚೆನ್ನಾಗಿತ್ತು ಅಂತೇಳಿ ಅವ್ರು ಕರ್ಕೊಬಂದ್ರು Okay. ನೆಟ್ವರ್ಕ್ ಫೀಲ್ಡ್ಗೆ. ಆವಾಗ ನಾನು ಆ ನೆಟ್ವರ್ಕ್ ಫೀಲ್ಡ್ ಇಂದಾನೆ ನಾನು ಈ ಮಟ್ಟಕ್ಕೆ ಇವತ್ತಿನ ಗಂಟ ಇದ್ದೀನಿ ಮೇಡಮ್. ಓಕೆ. ನಿಮ್ಮ ಯಜಮಾನ್ರು ಏನ್ ಮಾಡ್ತಾರೆ? ಮೇಡಮ್ ಅವರು ತೋಟ ಕೆಲಸ ಮೇಡಮ್. ತೋಟದ ಕೆಲಸ ಹ್ಮ್. ಮಾಡ್ಕೊಂಡಿದ್ದಾರೆ, ನೀವು ಡ್ರೈವಿಂಗ್ ಮಾಡ್ಕೊಂಡು ಹೌದು. ಆರಾಮಾಗಿದ್ದೀರಾ. ಹೌದು ಸೊ ಎಷ್ಟು ವರ್ಷದಿಂದ ಈ ಆಟೋ ಜರ್ನಿ ಶುರು ಆಗಿರೋದು ನಿಮ್ದು? ಮೇಡಮ್, 2017ರಿಂದಾನು ನಾನು ಆಟೋ ಜರ್ನಿ ಸ್ಟಾರ್ಟ್ ಮಾಡಿದ್ದೀನಿ ಮೇಡಮ್. ಈಗ ಎಲ್ರಿಗೂ ಒಂದು ಕನ್ಸಿರುತ್ತೆ, ನಾನು ಡಾಕ್ಟರ್ ಆಗ್ಬೇಕು, ಇಂಜಿನಿಯರ್ ಆಗ್ಬೇಕು, ಇನ್ನೇನ್ ಆಗ್ಬೇಕಂತ ಹೇಳಿ. ನಿಮ್ಗೆ ಇದು ಕನ್ಸಿತ್ತಾ ಅಥವಾ ನೀವೇನೆ ಚೂಸ್ ಮಾಡ್ಕೊಂಡು ಬಂದಿರೋದು? ಹೇಗೆ ನಿಮಗೆ ಆಟೋ ಮಧ್ಯೆ ಇರುವಂತಹ ಒಂದು ನಂಟಿರುವಂತದ್ದು? ಮೇಡಮ್, ನನ್ಗೆ ತುಂಬಾ ಆಸೆ ಅಂದ್ರೆ ನನಗೆ ಪೊಲೀಸ್ ಆಗ್ಬೇಕಂತ ಆಸೆ ಇತ್ತು. ಆ ಪೊಲೀಸ್ಗೆ ಹೈಟ್ ಎಲ್ಲ ಸೆರೋಗಲ್ಲ ಅಂದ್ಬಿಟ್ಟು ಸೊ ಕಂಡಕ್ಟರ್ಗೆ ಜಾಬ್ ವೇಕೆನ್ಸಿ ಸಿಗುತ್ತೆ ಅಂತೇಳಿ ಟ್ರೈ ಮಾಡಿದ್ರಿ, ಸಿಕ್ಕಿತು. ಹ್ಮ್. ಕಂಡಕ್ಟರ್ ಜಾಬು ಸಿಕ್ಕಿತ್ತು. ಓಕೆ. ಆವಾಗ ನಾನೇನ್ ಮಾಡ್ದೆ, ನನ್ನ ದೊಡ್ಡ ಮಗನ್ಗೆ ಬಾಣಂತಿ ಆಗಿದ್ದೆ, ನಮ್ಮ Okay. ಮನೆಯಲ್ಲಿ ಕಳ್ಸಿಲ್ಲ. ಹ್ಮ್. ಅವಾಗೋ ಇವಾಗೂ ಮತ್ತೆ ಕಾಕಿ ನನ್ನ ಮೈ ಮೇಲೆ ಬಂದಿದೆ. ನನ್ಗೆ ತುಂಬಾ ಇಷ್ಟ ಆಯ್ತು. ಸೊ ಇದು ಯಾಕೆ ಚೂಸ್ ಮಾಡ್ಕೊಂಡೆ ಅಂದ್ರೆ, ಏನಾದ್ರೂ ಒಂದ್ ಸಾಧನೆ ಮಾಡ್ಬೇಕು ಅಂದ್ರೆ ಎಲ್ಲಾದ್ರಲ್ಲೂ ಸಾಧನೆ ಮಾಡೋದಕ್ಕೆ ಎಲ್ಲರೂ ಹೋಗ್ತಾ ಇರ್ತಾರೆ. ಹ್ಮ್. ಅದಕ್ಕೆ ಆಪರ್ಚುನಿಟಿ ಸಿಕ್ಕುತ್ತೆ. ನಮ್ಮಂತ ಮಿಡ್ಲ್ ಕ್ಲಾಸ್ ಅವ್ರಿಗೆ ಆಪರ್ಚುನಿಟಿ ಸಿಕ್ಕಲ್ಲ. ನಾವೇ ಹುಡ್ಕೊಂಡು ಹೋಗ್ಬೇಕು. ಇದೇ ಸೂಕ್ತವಾದ ಪ್ಲೇಸು, ಪ್ಲಾಟ್ಫಾರ್ಮ್ ಅಂದ್ಕೊಂಡೆ. ಸೊ ನಾನು ಒಂದು ಇದು 3 Wheels ಯುನೈಟೆಡ್ ಫೌಂಡೇಶನ್ ಅಲ್ಲಿ ನಾನು ಕೆಲಸಕ್ಕೆ ಅಂತ ಸೇರ್ಕೊಂಡೆ. ಹ್ಮ್. ಅದು ರಿಕವರಿ ಡಿಪಾರ್ಟ್ಮೆಂಟ್. ಓಕೆ. ಆಟೋಗೆ ಲೋನ್ ಕೊಟ್ಟು ನಾವು ರಿಕವರಿ ಮಾಡ್ಬೇಕಾಗಿತ್ತು. ಅಲ್ಲಿ ನಮ್ಗೆ ಮ್ಯಾಗಿ ಮ್ಯಾಮ್ ಅಂತ ಒಬ್ರಿದ್ರು. ಹ್ಮ್. ಅವರು ಹೆಣ್ಮಕ್ಳಿಗೆ ಆಟೋ ಟ್ರೈನಿಂಗ್ ಕೊಡೋಣ, ನೀನೇ ಫಸ್ಟ್ ಮಾಡು ಅಂತ ಹೇಳಿದ್ರು. ಹ್ಮ್. ಮೇಡಮ್, ನಮ್ಮ ಮನೇಲೆಲ್ಲ ಒಪ್ಪಲ್ಲ ಅಂದೆ. ನಿನ್ನ ಗಂಡ ಅಲ್ಲಿರ್ತಾರೆ, ನಿನ್ನ ಏನ್ ಬಂದಿಲ್ಲಿ ನೋಡ್ತಾರೆ, ನೀನ್ ಅಲ್ಲಿ ಕಲಿ, ನೀನು ನಾನ್ ಟ್ರೈನಿಂಗ್ ಕೊಡಿಸ್ತೀನಿ ಅಂತೇಳಿ ಅವರೇ ನನಗೆ DL ಮಾಡಿಸಿ ಟ್ರೈನಿಂಗ್ ಕೊಟ್ರು. ಓಕೆ. ಆಕ್ಚುಲಿ ನಾನು ಅಲ್ಲಿ ಕಲ್ತಿದ್ದು ಸೀಸಿಂಗೋಸ್ಕರ. ನಾವೇ ಲೋನ್ ಕೊಟ್ಟು EMI ಕಟ್ಟಿಸ್ಕೊಂತಾ ಇದ್ವಿ. ಯಾವ ಆಟೋಗಳು EMI ಕಟ್ಟಿಲ್ಲ ಅಂದ್ರೆ ನಾವು ಸೀಸ್ ಮಾಡ್ತಾ ಇದ್ವಿ. ಹ್ಮ್. ಅದಕ್ಕೋಸ್ಕರ ಕಲ್ತಿದ್ದು. ನಾನು ಕಲ್ತಾದ್ಮೇಲೆ ನಾನು ಸೀಸ್ ಮಾಡಿದ್ದೆ 2 ಆಟೋ, ನಾನು ಯಾವ್ದು ಮಾಡಿದಿಲ್ಲ. ಸೊ ಆ ಫೀಲ್ಡ್ ಆದ್ಮೇಲೆ ನೆಕ್ಸ್ಟ್ ನಾನೊಂದು NGOದಲ್ಲಿ ವರ್ಕ್ ಮಾಡೋವಾಗ, ನಿನ್ನ ತರ ಇರೋ ಪಾರುವ್ರನ್ನ ರೀಕ್ರಿಯೇಟ್ ಮಾಡಮ್ಮ ನೀನು ಓಕೆ. ಅಂತೇಳಿ ತುಂಬಾ ಸರ್ವೆ ಮಾಡಿದಾಗ ನನಗೊಂದು 25 ಜನ ಹೆಣ್ಮಕ್ಳು ಸಿಕ್ಕಿದ್ರು. ಜನಯತ್ರಿ ಪ್ರಾಜೆಕ್ಟ್ ಅಂತ ಅನುಪಮ ಗೌಡ ಅಂತ ಇದ್ರು. ಹ್ಮ್. ಅವ್ರು ನಮ್ಗೆ ಸಪೋರ್ಟ್ ಮಾಡಿದ್ರು. ಅವ್ರು ನಮಗೆ ಸಪೋರ್ಟ್ ಮಾಡಿದಾಗ ನಾನು 25 ಜನ, ಕೊರೋನಾ ಬರೋಕ್ಕಿಂತ ಹಿಂದಿನ ದಿನ ಓಕೆ. ಜನವರಿ 26ಗೆ 2020ನಲ್ಲಿ ಆವಾಗ ಸ್ಟಾರ್ಟ್ ಮಾಡಿ ಅವ್ರುಗಳಿಗೆ ನಾವು DL ಮಾಡಿಸಿ ಎಲ್ಲ ಮಾಡಿಸಾದ್ಮೇಲೆ ಕೊರೋನಾ ಬಂದು ಇಡೀ ಪ್ರಪಂಚನೇ ಅಲ್ಲೋಲ ಕಲ್ಲೋಲ ಆಗೋಗಿತ್ತು. ಹ್ಮ್. ಸೊ ಆ ಟೈಮಲ್ಲಿ ನಾವು ಸೆಪ್ಟೆಂಬರ್ ತನಕ ನಾವು ಏನೂ ಮಾಡೋಕ್ಕಾಗಿಲ್ಲ. ಸೆಪ್ಟೆಂಬರಲ್ಲಿ DL ಎಲ್ಲ ಮಾಡಿಸಾದ್ಮೇಲೆ ಅವರಿಗೆ ನಾವು ಅಮೆಝಾನಲ್ಲಿ ಹ್ಮ್. ಫಸ್ಟ್ ಟೈಮ್ ಬೆಂಗಳೂರಲ್ಲಿ ಮಹಿಳೆಯರು ಅಮೆಝಾನಲ್ಲಿ ಡೆಲಿವರಿ ಮಾಡಿಸೋರು ನಾವೇ ಮಾಡಿಸಿದ್ವಿ ಮ್ಯಾಮ್.